ಇದರ ಉದ್ದೇಶ ಏನು ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆಗೆ ಪ್ರವಾದಿ ಸ್ಥಾಪಿಸಿದವರ ಅವರ ಜೀವನ ಚರಿತ್ರೆ, ಅವರು ಕೊಟ್ಟ ಮಾರ್ಗದರ್ಶನ ಮತ್ತು ಜಗತ್ತಿಗೆ ನೀಡಿದ ಶಾಂತಿ ಸಂದೇಶ ಮತ್ತು ಸಹೋದರತೆಯ ಸಂದೇಶ, ಭ್ರಷ್ಟಾಚಾರವನ್ನು ಮುಕ್ತಗೊಳಿಸಿ ಒಂದು ಸುಶಾಂತಿ ಸುಭಿಕ್ಷೆಯ ನಾಡನ್ನು ಸೃಷ್ಟಿಸಿದ ಒಂದು ಅಮೂಲಾಗ್ರ ಒಂದು ಕ್ರಾಂತಿಯನ್ನು ಏರ್ಪಡಿಸಿದ ಪ್ರವಾದಿ. 6ನೇ ಶತಮಾನದಲ್ಲಿ ಅಂಧಕಾರದಲ್ಲಿ ಇದ್ದ ಜನತೆಯನ್ನು ಒಂದು ಉತ್ತಮ ಸಮುದಾಯವನ್ನು ಮಾಡಿ ಇಡೀ ಜಗತ್ತಿಗೆ ಒಂದು ಮಾದರಿಯನ್ನಾಗಿ ಮಾಡಿದ ಪ್ರವಾದಿ. ಅವರ ಜೀವನ ಚರಿತ್ರೆ ನಮ್ಮ ಕನ್ನಡದ ಜನತೆ ತಲುಪಿಸಬೇಕು. ಆ ಉದ್ದೇಶದ ಜಮಾಯಿಸ್ತಾನಿ ಇಂಥ ಕಾರ್ಯಕ್ರಮಗಳನ್ನು ಅವರ ಈ ಮಿಲಾದ್ ಪ್ರಯುಕ್ತ ಅವರ ಜನ್ಮದಿನ ಆಚರಣೆ ಪ್ರಯುಕ್ತ ನಾವು ಪ್ರತಿ ವರ್ಷ ಮಾಡ್ತೀವಿ. ಇದು ಅಭಿಯಾನ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಆಗುತ್ತೆ. ಅದೇ ಥರ ಎಲ್ಲ ಸ್ಥಳೀಯ ಘಟಕಗಳು ನಡೀತದೆ. ಇದರ ಮೇನ್ ಉದ್ದೇಶ, ಅದರ ಮೂಲ ಉದ್ದೇಶ ಇಷ್ಟೇ, ನಮ್ಮಲ್ಲಿರುವ ಅಪನಂಬಿಕೆಗಳು, ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳು ಇಸ್ಲಾಂನ ಬಗ್ಗೆ, ಪ್ರವಾದಿಯ ಬಗ್ಗೆ ಇಂದು ಬಹಳ ಒಂದು ವಿಷಪೂರಿತ ಸಮಾಜ ನಿರ್ಮಾಣ ಆಗಿದೆ. ಅದನ್ನು ಹೋಗಲಾಡಿಸಿ ಸರಿಯಾದ ಒಂದು ಅದರ ರೂಪರೇಷೆ, ಸರಿಯಾದ ಒಂದು ಅದರ ರೂಪವನ್ನು ಜನರಿಗೆ ತಲುಪಬೇಕು, ಕನ್ನಡ ಜನತೆಗೆ ತಲುಪಿಸಬೇಕು, ನಮ್ಮ ಸಹೋದರ ಬಾಂಧವರಿಗೆ ತಲುಪಿಸಬೇಕು, ಈ ನಾಡಿನ ಜನತೆಗೆ ತಲುಪಿಸಬೇಕು ನಾವು ಉದ್ದೇಶದಿಂದ ಮಾಡಿಸ್ತಾರೆ ಪ್ರತಿ ವರ್ಷ. ಆ ನಿಟ್ಟಿನಲ್ಲಿ ಸಾಕಷ್ಟು ಪುಸ್ತಕಗಳು ಪ್ರಕಾಶಿತ ಆಗ್ತವೆ, ಸಾಕಷ್ಟು ಫೋಲ್ಡರ್ಗಳು, ಪೋಸ್ಟರ್ಗಳು, ಬ್ಯಾನರ್ಗಳಲ್ಲಿ ಮತ್ತು ಸಂವಾದಗಳನ್ನು ನಡೆಸಿ, ವಿಚಾರಗೋಷ್ಠಿಗಳನ್ನು ನಡೆಸಿ, ಸಿಂಪೋಸಿಯಂ ಮಾಡಿ, ಈ ಥರ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾವು ಇದೆಲ್ಲ ತಮ್ಮ ಸಹಕಾರ ನಾವು ಬಯಸ್ತೀವಿ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಬಹಳ ನಮಗೆ ಸಹಾಯ ಸಹಕಾರಿ ಆಗಬೇಕು. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ಕೋರಿ ತಮ್ಮಲ್ಲಿ ನಾವು ಇದೇ ಕೋರಿಕೆ ತಾವು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಕೊನೆಗೆ ನಾವು ಸಿಂಪೋಸಿಯಂ ಮಾಡಿ